ಯಾವುದೇ ಹೇರ್ ಕಲರ್ ಬೇಡ, ಹೇರ್ ಡೈ ಬೇಡ, ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ, ಕಪ್ಪಾಗುತ್ತೆ ನಿಮ್ಮ ಕೂದಲು. ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾನು ದೊಡ್ಡ ಪತ್ರೆ ತೊಗೊಂಡಿದ್ದೀನಿ. ಇದನ್ನು ಕರ್ಪೂರದ ಎಲೆ ಅಂತಲೂ ಕೂಡ ಕರೀತಾರೆ. ಈ ಎಲೆ ಕೂದಲು ಕೂಡ ತುಂಬ ಒಳ್ಳೆಯದು, ಮತ್ತು ಕಾಫು ಕೋಲ್ಡು ಕೂಡ ತುಂಬ ಒಳ್ಳೆಯದು. ಮಕ್ಕಳಿಗೆಲ್ಲ ಬೆಳಗ್ಗೆ ಸಾಯಂಕಾಲ ಇದ್ರ ರಸನ ಕುಡಿಸಿದ್ರೆ ತಕ್ಷಣ ನಿಮಗೆ ಕೆಮ್ಮು ಕಡಿಮೆ ಆಗುತ್ತೆ. ಈ ಎಲೆನ ಒಂದು 4 ಎಲೆ, ಒಂದು 4 ಜೀರಿಗೆ, ಒಂದು ಕಾಳುಮೆಣಸು, ಸ್ವಲ್ಪ ಶುಂಠಿ, ಕಲ್ಲುಪ್ಪು ಸೇರಿಸಿ ಕುಟ್ಬಿಟ್ಟು ರಸ ಕುಡಿಸಿದ್ರೆ ಇಮ್ಮಿಡಿಯೇಟ್ಲಿ ಆಗಿ ಕೆಮ್ಮು ಕಡಿಮೆ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಸಾಯಂಕಾಲ ಕೊಡೋದ್ರಿಂದ ಕೆಮ್ಮು ತಕ್ಷಣ ಕಡಿಮೆ ಆಗುತ್ತೆ. ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಎಲೆನ ಕ್ಲೀನಾಗಿ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ. ಇವಾಗ ಎಲೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಅದನ್ನು ಕುಟ್ಬಿಟ್ಟು ಕೂಡ ಹಾಕೋಬೋದು. ಎಲೆನ ಕುಟ್ಬಿಟ್ಟು ಹಾಕ್ಕೊಟ್ರು ಕೂಡ ಅದರ ರಸ ಚೆನ್ನಾಗಿ ಬಿಡುತ್ತೆ. ಈ ಎಲೆ ಹಾಕೊಳ್ಳೋದ್ರಿಂದ ಕೂದಲು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಬೆಳೆಯುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲೆ ಯೂಸ್ ಮಾಡಿ ಕಲರ್ ರೆಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ನಿಮ್ಮ ಕೂದಲು ಕೂಡ ಕಪ್ಪಾಗುತ್ತೆ. ಇವಾಗ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಒಂದು 250 ml ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಆದಮೇಲೆ ಈ ಎಲೆನ ಚೆನ್ನಾಗಿ ಈ ಥರ ಕಿವುಚ್ಕೋಬೇಕು. ಇಲ್ಲಾಂದರೆ ನೀವು ಕುಟ್ಬಿಟ್ಟು ಹಾಕ್ಕೊಂಡ್ರೆ ಕಿವುಚ್ಕೋಬೇಕು ಅಂತಲೇ ಇಲ್ಲ, ಅದರ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ಆದ್ದರಿಂದ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಕುಟ್ಬಿಟ್ಟು ಹಾಕ್ಕೊಂಡ್ರೆ ಹಾಗೆ ಹಾಕ್ಕೊಂಡು ಕುದಿಸ್ಕೋಬೋದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾನು 1 ಟೇಬಲ್ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಂಡ್ರೆ ಕೂದಲು ಸಾಫ್ಟ್ ಆಗುತ್ತೆ. 2 ಟೇಬಲ್ ಸ್ಪೂನು ಕಲೋಂಜಿ ತೊಗೊಂಡಿದ್ದೀನಿ. ಕಲೋಂಜಿ ಅಂದರೆ ಕರಿ ಜೀರಿಗೆ ಅಂತಲೂ ಕರೀತಾರೆ, ಕಪ್ಪು ಜೀರಿಗೆ ಅಂತಲೂ ಕೂಡ ಕರೀತಾರೆ. 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನೀವು ಕೂದಲು ಉದ್ದ ಇರುವವರು ಇನ್ನೂ 2 ಸ್ಪೂನ್ ಹಾಕೋಬೋದು. ಇದನ್ನು ಫಸ್ಟು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ನೈಸ್ ಆಗಬೇಕು ಅಂತನಿಲ್ಲ, ದಪ್ಪ ದಪ್ಪವಾಗಿದ್ದರೆ ಸಾಕು, ಇಷ್ಟಿದ್ರೆ ಸಾಕು. ಇವಾಗ ನಾನು ಫಸ್ಟೇ ದೊಡ್ಡ ಪತ್ರೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಲ್ಲ, ಆ ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ನೀರು ಅರ್ಧ ಗ್ಲಾಸ್ ಆಗಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕು. ಇವಾಗ ಒಂದು 15 ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗ ಹಾಕ್ಕೊಂಡ್ರೂ ಕೂಡ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಉದ್ದವಾಗಿ ಕೂದಲು ಬೆಳೆಯುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ನೀವು ಲವಂಗ ಹಾಕ್ಕೊಳ್ಳೋದ್ರಿಂದ. ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಕುದೀತಾ ಇದೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ. ಇವಾಗ ಈ ಕಲರ್ ಬರುತ್ತೆ, ನೀರು ಕಪ್ಪಾಗುತ್ತೆ. ಈ ಟೈಮಲ್ಲಿ ನಿಮಗೆ ಬೇಕು ಅಂದರೆ ಕಾಫಿ ಪುಡಿ ಕೂಡ 1 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೋದು. ನಾನು ಕಾಫಿ ಪುಡಿ ಏನೂ ಹಾಕ್ಕೊಂಡಿಲ್ಲ. ಇವಾಗ ನೋಡಿ ಈ ಥರ ಕಲರ್ ಬರಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕು. ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ ನೋಡಿ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಆಗಬೇಕು, ಅಲ್ಲಿ ತನಕ ಕುದಿಸ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ. ವೈಟ್ ಬಟ್ಟೆಲಾದರೂ ಕೂಡ ಫಿಲ್ಟ್ರ್ ಮಾಡ್ಕೋಬೋದು. ಚೆನ್ನಾಗಿ ಹಿಂಡ್ಕೋಬೇಕು. ಕೈಯಲ್ಲಿ ಹಿಂಡ್ಕೊಂಬಿಟ್ರೆ ಅದರ ರಸ ಕ್ಲೀನಾಗಿ ಬಂದುಬಿಡುತ್ತೆ. ಇಲ್ಲ ಒಂದು ಸ್ಪೂನಿನಿಂದ ಕೂಡ ಈ ಥರ ಪ್ರೆಸ್ ಮಾಡಿದ್ರೆ ರಸ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಸ್ಪೂನಲ್ಲಿ ಆಗಿಲ್ಲ ಅಂದ್ರೂ ಈ ಥರ ಕೈಯಲ್ಲಿ ಹಿಂಡ್ಬಿಡಿ, ಆವಾಗ ರಸ ಎಲ್ಲ ಕ್ಲೀನಾಗಿ ಬರುತ್ತೆ. ಒಂಚೂರು ಕೂಡ ಎಲೆಯಲ್ಲಿ ಇರಲ್ಲ. ಈ ನೀರು ಸ್ವಲ್ಪ ಉಗುರು ಬೆಚ್ಚಗಿರಬೇಕು. ಉಗುರು ಬೆಚ್ಚಗೆ ತುಂಬ ಬಿಸಿ ಇರಬಾರ್ದು. ಇವಾಗ ಅದಕ್ಕೆ ಇಂಡಿಗೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇಂಡಿಗೋ ಪೌಡ್ರನ್ನ. ನಿಮಗೆ ಬೇಕು ಅಂದರೆ ಸ್ವಲ್ಪ ಮೆಹಂದಿ ಪುಡಿ ಕೂಡ ಹಾಕೋಬೋದು. ನಾನು ಮೆಹಂದಿ ಏನೂ ಹಾಕ್ಕೊಂಡಿಲ್ಲ, ಬರೀ ಇಂಡಿಗೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇಂಡಿಗೋ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಗಂಟೆ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಇಂಡಿಗೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳು ಅನಿಸ್ತಾ ಇದೆ, ಅದರಿಂದ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ನೀರಿದ್ದರೆ ತಲೆಗೆ ಹಾಕ್ಕೊಳ್ಳೋಕ್ಕಾಗಲ್ಲ. ಈ ಥರ ಗಟ್ಟಿಯಾಗಿರಬೇಕು. ಇವಾಗ ಕಲಿಸ್ಕೊಂಡು ಆಗಿದೆ. ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಮುಚ್ಚಿ ಇಡಬೇಕು. ಅರ್ಧ ಗಂಟೆ ಆದಮೇಲೆ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಕೂದಲು ತೋರಿಸ್ತಾ ಇದ್ದೀನಿ. ಕೂದಲು ನನಗೆ
ಮುಂದುಗಡೆ ಮಾತ್ರ ವೈಟ್ ಕೂದಲಿದೆ. ಫುಲ್ಲು ನಾನು ಕೂದಲಿಗೆ ಅಪ್ಲೈ ಮಾಡಲ್ಲ, ಎಲ್ಲಿ ಬಿಳಿ ಕೂದಲು ಜಾಸ್ತಿ ಇದೆಯೋ ಅಲ್ಲಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು 2 ಗಂಟೆ ಹಾಗೆ ಬಿಟ್ಬಿಡಬೇಕು. 2 ರಿಂದ 3 ಗಂಟೆ ಬಿಟ್ಟರೂ ಕೂಡ ಆಗುತ್ತೆ. ಆಮೇಲೆ ನಾನು ಬೆರಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ. ಕೂದಲು ಎಲ್ಲಿ ವೈಟ್ ಇದೆ ಅಲ್ಲಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಹಾಕೋಬೇಕು ಅಂತಲೇ ಇಲ್ಲ, ಫುಲ್ಲು ಕೂಡ ನೀವು ಬೇಕು ಅಂದರೆ ಹಾಕೋಬೋದು, ಸ್ವಲ್ಪ ಜಾಸ್ತಿಯಾಗಿ ಕಲಿಸ್ಕೊಂಡು ಹಾಕೋಬೋದು. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 2 ರಿಂದ 3 ಗಂಟೆ ಬಿಟ್ಟು ಆಮೇಲೆ ಬೆರಿ ನೀರಲ್ಲಿ ತೊಳ್ಕೊಬೇಕು. ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಇದು ಜೀರಿಗೆ ಮತ್ತು ಇಂಡಿಗೋ ಪೌಡ್ರೆಲ್ಲ ಹಾಕ್ಕೊಳ್ಳೋದ್ರಿಂದ ತುಂಬ ಕಪ್ಪಾಗುತ್ತೆ ಕೂದಲು. ಇದನ್ನು ವಾರಕ್ಕೊಂದ್ಸರಿ ಮಾಡ್ತಾ ಬನ್ನಿ, ನಿಮಗೆ ಬಿಳಿ ಕೂದಲು ಒಂದು ಕೂಡ ಕಾಣಿಸ್ಕೊಳ್ಳಲ್ಲ. ನೋಡಿ, ಇವಾಗ ತಲೆ ತೊಳೆದ್ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಕಪ್ಪಾಗಿದೆ ಕೂದಲು, ತುಂಬ ಚೆನ್ನಾಗಿ ಕಲರ್ ಕೂಡ ಆಗಿದೆ. ನ್ಯಾಚುರಲ್ ಆಗಿರುವ ಒಂದು ಹೇರ್ ಕಲರ್ನ ಹಾಕಿ ನ್ಯಾಚುರಲ್ ಆಗಿರುವ ಹೇರ್ ಕಲರ್ನ ರೆಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕೂದಲು ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.